ನೈಸ್ ರೋಡ್ನಲ್ಲಿ ಹೆಚ್ಚಾದ ಜನಾಕ್ರೋಶ, ಟೋಲ್ ಕಟ್ಟಲು ಸವಾರರಿಂದ ಹಿಂದೇಟು. ನೈಸ್ ರಸ್ತೆಯಲ್ಲಿ ಟೋಲ್ ವಿವಾದ, ಸವಾರರು ಮತ್ತು ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ. ಬೆಂಗಳೂರು ನೈಸ್ ರೋಡ್ನಲ್ಲಿ ಓಡಾಡುವ ವಾಹನ ಸವಾರರಿಗೆ ಈಗ ಒಂದು ದೊಡ್ಡ ಪ್ರಶ್ನೆ ಶುರುವಾಗಿದೆ. ಅದೇನಂದ್ರೆ, ಇನ್ನು ಮುಂದೆ ನೈಸ್ ರೋಡಲ್ಲಿ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈಗ ಕಾರಣ ಏನು ಅಂತಂದರೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಬರೆದಿರುವಂಥ ಒಂದು ಪತ್ರದಲ್ಲಿ ಕುಮಾರಸ್ವಾಮಿ ಅವರು ನೈಸ್ ರೋಡ್ನಲ್ಲಿ ನಡೀತಿರುವಂತಹ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಸಂಪೂರ್ಣವಾಗಿ BMIC ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆಯನ್ನು ರಾಜ್ಯ ಸರ್ಕಾರವೇ ವಶಕ್ಕೆ ಪಡೆಯಬೇಕು ಎಂಬ ಬೇಡಿಕೆಯನ್ನು ಕೂಡ ಅವರು ಮುಂದಿಟ್ಟಿದ್ರು. ಆದರೆ ಈ ಬೇಡಿಕೆ ಹಿಂದಿರುವ ಕಾರಣ, ಪ್ರಮುಖವಾದ ಒಂದು ಕಾರಣ ಏನು ಅಂತ ಅಂದರೆ, ನೈಸ್ ಯೋಜನೆಗೆ ಸಂಬಂಧಿಸಿದ ಭೂಸ್ವಾಧೀನ ರೈತರಿಗೆ ನೀಡಬೇಕಾದ ಪರಿಹಾರ ಮತ್ತು ಯೋಜನೆಯ ಅನುಷ್ಠಾನ ಕುರಿತು ಕರ್ನಾಟಕ ಹೈಕೋರ್ಟ್ ಎತ್ತಿರುವ ಪ್ರಶ್ನೆಗಳು ಈ ವಿವಾದಕ್ಕೆ ಮತ್ತಷ್ಟು ತೀವ್ರತೆಯನ್ನು ನೀಡ್ತಾ ಇದ್ದಾವೆ. ಕುಮಾರಸ್ವಾಮಿ ಅವರ ಆರೋಪದ ಪ್ರಕಾರ ಕೆಲವು ರೈತರು ತಮ್ಮ ಭೂಮಿಯನ್ನು ಕಳೆದುಕೊಂಡು 23 ವರ್ಷ ಕಳೆದರೂ ಕೂಡ ಇನ್ನೂ ಸಂಪೂರ್ಣ ಪರಿಹಾರ ಸಿಕ್ಕಿಲ್ಲ ಅವರಿಗೆ. ಇದೇ ವಿಚಾರ ಮುಂದಿಟ್ಕೊಂಡು ನೈಸ್ ರೋಡ್ನಲ್ಲಿ ಟೋಲ್ ಸಂಗ್ರಹ ಮುಂದುವರಿಯುವುದು ಸರಿಯಲ್ಲ ಎಂಬ ನಿಲುವನ್ನು ಅವರು ವ್ಯಕ್ತಪಡಿಸಿದ್ರು. ಆದರೆ ಇಲ್ಲಿ ವಾಹನ ಸವಾರರು ಗಮನಿಸಬೇಕಾದ ಒಂದು ಬಹಳ ಮುಖ್ಯವಾದ ಒಂದು ವಿಚಾರ ಇದೆ. ಟೋಲ್ ಈಗಾಗಲೇ ರದ್ದಾಗಿದೆ ಅಂತ ಇದು ಅರ್ಥ ಅಲ್ಲ. ಯಾಕಂದರೆ ಇದು ರದ್ದಾಗೋದಕ್ಕೆ ಯಾವುದೇ ಕೋರ್ಟಿಂದ ಆದೇಶ ಸಿಕ್ಕಿಲ್ಲ. ಸದ್ಯಕ್ಕೆ ಟೋಲ್ ರದ್ದಾದ ಅಧಿಕೃತ ಘೋಷಣೆ ಕೂಡ ಆಗಿಲ್ಲ. ಹಾಗೆ ಕುಮಾರಸ್ವಾಮಿ ಅವರು ಟೋಲ್ ನಿಲ್ಲಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಿದ್ದು ಅಷ್ಟೇ. ಅದು ಅಂದರೆ ಹಿಂದಿಂದ ನೈಸ್ ರೋಡಲ್ಲಿ ಟೋಲ್ ಕಟ್ಟಬೇಕಿಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ತಪ್ಪು. ಯಾಕಂದರೆ ಅದು ಆ್ಯಕ್ಚುಲಾಗಿ ಒಂದು ಕೋರ್ಟ್ನಿಂದ ಆರ್ಡ್ರ್ ಬರೋವರೆಗೂ, ಹೈಕೋರ್ಟಿಂದ ಆರ್ಡ್ರ್ ಬರಬೇಕು, ಆ ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ಹಾಗೆ ಮುಂದೇನಾಗಲಿದೆ ಅಂತಂದರೆ, ಟೋಲ್ ಸಂಗ್ರಹ ನಿಲ್ಲುತ್ತಾ, ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ವಶಕ್ಕೆ ಪಡೆಯುತ್ತಾ, ರೈತರಿಗೆ ಬಾಕಿ ಇರುವ ಪರಿಹಾರ ಯಾವಾಗ ಸಿಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ರಾಜ್ಯ ಸರ್ಕಾರದ ಮುಂದಿನ ನಿರ್ಧಾರ ಮತ್ತು ನ್ಯಾಯಾಲಯದ ಮುಂದಿನ ಕ್ರಮಗಳನ್ನು ಕಾಯಬೇಕಾಗಿದೆ. ಈಗ ಕೋರ್ಟಿಂದ ಏನು ಆರ್ಡ್ರ್ ಬರುತ್ತೆ ಅನ್ನೋದನ್ನು ನಾವು ನಿಧಾನವಾಗಿ ಕಾಯಬೇಕಾಗಿದೆ. ಅದು ಕಾದಾದ್ಮೇಲೆ ಅಲ್ಲಿಂದ ಬರುವಂಥ ಆರ್ಡ್ರ್ ಮೇಲೆ ನಾವು ನಮ್ಮ ಒಂದು ರಾಜ್ಯ ಸರ್ಕಾರದ ಮುಂದಿನ ನಿರ್ಧಾರ ಮತ್ತು ನ್ಯಾಯಾಲಯದ ಮುಂದಿನ ಕ್ರಮಗಳನ್ನು ನಾವು ಕಾಯಬೇಕಾಗಿದೆ. ಹೀಗಾಗಿ ನೈಸ್ ರೋಡ್ ಬಳಸುವ ವಾಹನ ಸವಾರರೇ, ಟೋಲ್ ರದ್ದಾಗಿದೆ ಎಂಬ ವದಂತಿನ ನಂಬಕ್ಕೆ ಹೋಗಬೇಡಿ. ನೀವು ಯಾರು ನೈಸ್ ರೋಡ್ ಬಳಸ್ತಿರಲ್ವಾ ವಾಹನ ಸವಾರರು, ಟೋಲ್ ರದ್ದಾಗಿರೋದು ಇದೊಂದು ವದಂತಿ ಅಂತಲೇ ಹೇಳ್ಬೋದು. ಅಧಿಕೃತವಾದ ಒಂದು ಆದೇಶ ಬರುವವರೆಗೂ ಈಗಿರೋ ಟೋಲ್ ವ್ಯವಸ್ಥೆ ಅನ್ವಯ ಆಗುತ್ತೆ. ಈ ಬೆಳವಣಿಗೆ ಕುರಿತು ಅಧಿಕೃತ ಮಾಹಿತಿ ಹೊರಬಂದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೇವೆ. ನಮಸ್ಕಾರ.